ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್, ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದೇ ಫಸ್ಟ್ ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ಈ ಸೀರೆ ಬಗ್ಗೆ ನಾನು ನಿಮ್ಗೆ ಹೇಳಬೇಕು ಅಂದರೆ ಫ್ರೆಂಡ್ಸ್, ಈ ಸ್ಯಾರಿನ ನಾನು ಆಲ್ರೆಡಿ ತಗೊಂಡು ಒಂದು 6-7 ಮಂತೇ ಆಗೋಯಿತು. ಆದರೆ ನಾನು ಎಲ್ರಿಗೂ ಇದನ್ನು ಉಟ್ಕೊಂಡಿಲ್ಲ, ಒಂದೇ ಒಂದು ಟೈಮ್ ಉಟ್ಕೊಂಡಿದ್ದೆ. ಇನ್ನು ಫ್ರೆಂಡ್ಸ್, ಬ್ಲೌಸ್ ಸ್ವಲ್ಪ ಲೂಸ್ ಆಗಿದೆ ಫ್ರೆಂಡ್ಸ್. ಹಿಂದ್ಗಡೆ ನೋಡಿ, ನಾನು ಸೇಮ್ ಡಿಸೈನ್ ಇರ್ತೀನಿ. ಇದು ಫ್ರೆಂಡ್ಸ್, ಈ ಸ್ಯಾರಿಲಿ ನೋಡಿದ್ದೀರಾ ರೋಜ್ ಥರ ತೋರಿಸ್ತೀನಿ. ಇದು ಪಲ್ಲು ಫ್ರೆಂಡ್ಸ್, ರೋಜ್ ಥರ ಹೂವು ಬಂದಿತ್ತು. ಅದಕ್ಕೋಸ್ಕರ ನಾನು ಇದಕ್ಕೆ ಇದೇ ಥರ ರೋಜ್ ಥರ ಇರಲಿ ಅಂತ ನೋಡಿ ಫ್ರೆಂಡ್ಸ್, ಈ ಡಿಸೈನ್ ಇಟ್ಟಿದ್ದೀನಿ. ಬ್ಲೌಸ್ ಕಾಣಿಸ್ತಾ ಇದೆಯಾ? ತೋರಿಸ್ತಾ ಇದ್ದೀನಿ. ಆದರೆ ಫ್ರೆಂಡ್ಸ್, ಒಂದೇ ಒಂದು ದಾರ ಲೂಸ್ ಇದೆ. ಅಂದರೆ ನಾನೇ ಸಣ್ಣ ಆಗ್ತಾ ಇದ್ದೀನೋ ಇಲ್ಲ ಅವರೇ ಲೂಸ್ ಆಗ್ತಿರೋದ್ರೆ, ಬಟ್ಟಲ್ಲಿ ನಾನಂತೂ ಸಣ್ಣ ಆಗಿದ್ದೀನಿ ಫ್ರೆಂಡ್ಸ್. ಹಂಗಾಗಿ ಇನ್ನು ನಾನು ಯಾವಾಗಲೂ ಪರ್ಮನೆಂಟಾಗಿ ಬ್ಲೌಸ್ ಹೊಲಿಸ್ತೀನಿ, ಅವ್ರ ಹತ್ರನೇ ಹೊಲಿಸೋದು. ಇದೊಂದು ಸ್ವಲ್ಪ ಲೂಸ್ ಇದೆ ಫ್ರೆಂಡ್ಸ್. ಒಂದು 2-3 ಬ್ಲೌಸು ಲೂಸ್ ಆಗಿದೆ. ಅದನ್ನು ಸ್ವಲ್ಪ ಅವರು ಫ್ರೆಂಡ್ಸ್, ನಮ್ಮ ಟೈಲರ್ ಹೆಂಗೆ ಅಂದರೆ ಯಾವಾಗಲೂ ಬ್ಯುಸಿ ಇರ್ತಾರೆ ಫ್ರೆಂಡ್ಸ್. ಏನಾದರೂ ಹಣ ಸ್ಟಿಚ್ ಹಾಕ್ಕೊಡಿ ಅಂದರೆ, ಮೇಡಮ್ ದಯವಿಟ್ಟು ಮತ್ತೆ ಆರ್ಟೇಷನಿಗೆ ಮಾತ್ರ ತರಬೇಡಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಫ್ರೆಂಡ್ಸ್, ನಾನು ಇವಾಗ ಏನು ಮಾಡಿದ್ದೀನಿ, ಯಾವುದೇ ಬಟ್ಟೆ ಕೊಡಲಿ ಫ್ರೆಂಡ್ಸ್, ಸ್ವಲ್ಪ ಲೂಸ್ ಹೇಳೋದು, ಟೈಟ್ ಹೇಳ್ಬಿಡ್ತೀನಿ. ಹಣ 1 ಇಂಚು ಟೈಟ್ ಹೊಲಿರಿ ಅಂತ ಹೇಳ್ಬಿಡ್ತೀನಿ. ಯಾಕಂದರೆ ಅವಾಗ ನಮಗೂ ಅನುಕೂಲ, ಅವ್ರಿಗೂ ಅನುಕೂಲ. ನಿಮಗೆ ಗೊತ್ತಾ? ಇನ್ನು ಫ್ರೆಂಡ್ಸ್, ಈ ಸ್ಯಾರಿ ತುಂಬ ಚೆನ್ನಾಗಿದೆ, ಆದರೆ ಸ್ವಲ್ಪ ವೆಯ್ಟ್ ಇದೆ. ವೆಯ್ಟು ಅಂದರೆ ನಾನು ಆಫ್ ಆಯ್ತಾಯ್ತು ಫ್ರೆಂಡ್ಸ್. ಕರೆಕ್ಟಾಗಿ ಹಾಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಮೇಲೆ ಹಾಕಬೇಕು ಏನೋ ನೋಡೋಣ ಬನ್ನಿ. ಮೈಕ್ ನಾನೇ ಸ್ವಲ್ಪ ಕೆಳಗಡೆ ಹಾಕೊಂಡಿದ್ದೆ ನೋಡಿ ಫ್ರೆಂಡ್ಸ್. ಮೈಕ್ ಚಾರ್ಜರ್ ಎಲ್ಲ ಮಾಡಿ ಇಟ್ಟಿದ್ದೀನಿ. ನೋಡೋಣ, ನಾನು ಕೈಯಲ್ಲಿ ಇಟ್ಕೊಂಡೇ ಮಾಡ್ತೀನಿ. ಆವಾಗ ನನಗೆ ಗೊತ್ತಾಗುತ್ತಲ್ಲ ಮೈಕ್ ಆಫ್ ಆಗೋದು, ಆನ್ ಆಗೋದು. ಇನ್ನು ಅಲ್ಲೂ ಲೈಟ್ ಬರುತ್ತೆ ಫ್ರೆಂಡ್ಸ್ ನಂದು. ಅಲ್ಲೇ ಗೊತ್ತಾಗುತ್ತೆ ಮೈಕ್ ಆಫ್ ಆಗೋದು, ಆನ್ ಆಗೋದು. ನಾನು ಯಾವಾಗಲೂ ನೋಡಿದ್ರು ಒಬ್ಬರೇ ಟೈಲರು ನನಗೆ. ನೋಡಿ ಫ್ರೆಂಡ್ಸ್, ಯಾಕೋ ಮೈಕು ಆಫು ಆನ್ ಆಗ್ತಾ ಇದೆ. ನೋಡೋಣ, ಇದೊಂದೇ ಸಲ ಆನ್ ಮಾಡ್ತೀನಿ, ಮತ್ತೆ ಇದು ಆಫ್ ಆದರೆ ಇನ್ನೂ ಒಂದಿದೆ ಫ್ರೆಂಡ್ಸ್. ನೋಡೋಣ, 2 ಮೈಕ್ ಇರೋದು. ನೋಡೋಣ, ಇನ್ನೊಂದೇನಾದರೂ ಆನ್ ಆಗುತ್ತಾ ಅಂತ ನೋಡಿದ್ರಲ್ಲ. ಇದು ಆಫ್ ಆದರೆ ನಾನು ಇನ್ನು ಮಾಡಲ್ಲ ಫ್ರೆಂಡ್ಸ್. ಯಾಕೆಂದರೆ ಮಾಮೂಲಿ ನಾರ್ಮಲ್ ವಾಯ್ಸಲ್ಲೇ ಮಾಡ್ತೀನಿ. ಇದು ಫ್ರೆಂಡ್ಸ್, ಆಲ್ರೆಡಿ ಖಾಲಿ ಆಗಿದೆ ಅನ್ಸುತ್ತೆ ಚಾರ್ಜರು. ಲೈಟು ಆನ್ ಆಗುತ್ತೆ, ಮತ್ತೆ ಚಾರ್ಜ್ ಹಾಕಿದ್ರೆ ಮುಗೀತು. ನೋಡಿ, ಇದಕ್ಕೆ 3 ಬಂದಿರುತ್ತೆ. ಇದೊಂದು. ಇನ್ನು ಫ್ರೆಂಡ್ಸ್, ನಿಮಗೆ ಗೊತ್ತು, ಈ ಬಾಕ್ಸ್ ಆಲ್ರೆಡಿ ನಿಮಗೆಲ್ಲ ತೋರಿಸಿದ್ದೀನಿ. ಬನ್ನಿ ಒಂದು ನಿಮಿಷ ಚಾರ್ಜರ್ ಹಾಕಿ ಬಿಡೋಣ. ಯಾಕೆಂದರೆ ಈಗ ನಾನು ಮೊಬೈಲಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಲ್ಲ, ಚಾರ್ಜರ್ ಆದರೂ ಆಗಲಿ. ಹಂಗಾಗಿ ಫ್ರೆಂಡ್ಸ್, ನಾನು ಯಾವಾಗ್ಲೂ ಅದೇ ಟೈಲರ್ ಅವ್ರೇನು ಹೇಳ್ತಾರೆ, ದಯವಿಟ್ಟು ಆರ್ಟೇಷನ್ ಮಾತ್ರ ತರಬೇಡಿ. ಯಾಕೆಂದರೆ ಫ್ರೆಂಡ್ಸ್, ಹೌದು ಫ್ರೆಂಡ್ಸ್, ಮೈಕಲ್ಲಿ ಚಾರ್ಜರು ಖಾಲಿ ಆಗಿದೆ.
ಇನ್ನು ಫ್ರೆಂಡ್ಸ್ ಈ ಸ್ಯಾರಿಗಳೆಲ್ಲ ನಿಮಗೆ ಗೊತ್ತು, ಮದುವೆ ಫಂಕ್ಷನ್ಗೆ ಎಲ್ಲ ಉಟ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನು ಇನ್ನು ಇವಾಗ ಜಸ್ಟು ಬ್ಲೌಸ್ ಹೊಲಿಸಿದ್ನಲ್ಲ, ಆವಾಗ ಬರೀ ಸ್ಯಾರಿ ಉಟ್ಕೊಂಡಿದ್ನಲ್ಲ ಬೇರೆ ಬ್ಲೌಸ್ಗೆ, ಇದನ್ನು ನಿಮಗೆ ತೋರ್ಸೋಣ ಬ್ಲೌಸು ಅಂತ ಈ ಥರ ಹೊಲಿಸಿ. ಇನ್ನು ಫ್ರೆಂಡ್ಸ್ ನೋಡಿ, ಇಲ್ಲೂ ತುಂಬ ಚೆನ್ನಾಗಿ ಬಾರ್ಡ್ರ್ ಹತ್ರ ಹಾಕಿದ್ದಾರೆ. ಯಾಕಂದರೆ ಈ ಥರ ನನಗೆ ಯಾವ ಬ್ಲೌಸ್ಗೂ ಹಾಕಿರಲಿಲ್ಲ ನಮ್ಮ ಟೈಲರು, ಇದಕ್ಕೆ ತುಂಬ ಚೆನ್ನಾಗಿ ಹಾಕಿದರೆ. ಈಗೇನಿಲ್ಲ ಫ್ರೆಂಡ್ಸ್, ಸ್ವಲ್ಪ ಸ್ಟಿಚ್ ಹಾಕಿಸ್ಕೊತೀನಿ, ಅರ್ಧ ಇಂಚು ಕಮ್ಮಿ, ಸ್ವಲ್ಪ ಲೂಸ್ ಆಗಿದೆ ಅಷ್ಟೇ. ಹಂಗಾಗಿ ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಏನೆಲ್ಲ ಮಾಡಿದೆ, ಏನು ನಾಷ್ಟ ಮಾಡಿದೆ ಫ್ರೆಂಡ್ಸ್. ಏನು ಗೊತ್ತಾ, ಏನಾದರೂ ಬ್ಲೌಸ್ಗಳು ಲೂಸ್ ಆದರೆ ನಾವು ಒಂಥರ ಪೇಷಂಟ್ ಥರ ಕಾಣಿಸ್ತೀವಿ, ಅದಕ್ಕೆ ನನಗೆ ಒಂಥರ ಅನಿಸುತ್ತೆ. ಹಂಗಾಗಿ ನಾನು ಅವ್ರಿಗೆ ಮತ್ತೆ ರಿಟರ್ನ್ ಕೊಡಲ್ಲ. ಅವ್ರಿಗೆ ಮತ್ತೆ ರಿಟರ್ನ್ ಕೊಟ್ಟರೆ ಏನಂತಾರೆ, ಪ್ಲೀಸ್ ಮೇಡಮ್ ದಯವಿಟ್ಟು ನೀವು ಆರ್ಟೇಷನ್ ಮಾತ್ರ ತರಬೇಡಿ ಅಂತಾರೆ. ಅವರು ಅಂದರೆ ಫುಲ್ ಬ್ಯುಸಿ ಇರ್ತಾರೆ ಫ್ರೆಂಡ್ಸ್, ಹಂಗಾಗಿ ನಾನು ಅವ್ರಿಗೆ ಕೊಡಲ್ಲ. ಬೇರೆ ನಮ್ಮ ಟೈಲರ್ ಯಾರಾದರೂ ಇದ್ದರೆ ಸ್ಟಿಚ್ ಹಾಕಿಸ್ಕೊತೀನಿ. ಎರಡು ಬ್ಲೌಸ್ ಇದೆ ಫ್ರೆಂಡ್ಸ್, ಅರ್ಧ ಇಂಚು ಸ್ಟಿಚ್ ಹಾಕಿಸ್ಕೊತೀನಿ. ಇನ್ನೂ ಒಂದು ನನ್ನ ಬರ್ತಡೇದು ಸ್ವಲ್ಪ ಲೂಸ್ ಇತ್ತು, ಅದನ್ನು ಹಾಕಿಸ್ಕೊಂಡೆ, ಅದನ್ನು ಅವ್ರು ಇದಾದಮೇಲೆ ಹೊಲ್ದಿರೋ 2 ಬ್ಲೌಸ್ನ ಫ್ರೆಂಡ್ಸ್ ಪರ್ಫೆಕ್ಟಾಗಿ ಹೊಲ್ದಿದ್ದಾರೆ. ಮೊನ್ನೆ ವೀಡಿಯೋ ಮಾಡಿದ್ದೀನಿ ನೋಡಿ, ಅದರಲ್ಲಿ ಪರ್ಫೆಕ್ಟಾಗಿ ಹೊಲ್ದಿದ್ದಾರೆ, ಏನೂ ತೊಂದರೆ ಇಲ್ಲ. ಇರಲಿ ಬಿಡಿ ಫ್ರೆಂಡ್ಸ್, ಒಂದು ಸ್ವಲ್ಪ ಲೂಸ್ ಆದರೆ ಬೇಕಾದ್ರೆ ಸ್ಟಿಚ್ ಹಾಕಿಸ್ಕೋಬೋದು, ಸ್ವಲ್ಪ ಟೈಟ್ ಆದರೆ ಬಿಚ್ಕೋಬೋದು. ಏನು ಟೈಲರು ಅಂದರೆ ಎಲ್ಲನೂ ಕರೆಕ್ಟಾಗಿ ಹೊಲಿಬೇಕು ಅಂತ ಏನಿಲ್ಲ. ಆದರೆ ನಾನು ಸ್ವಲ್ಪ ಇವಾಗ ವೆಯ್ಟ್ ಕಮ್ಮಿ ಆಗಿದ್ದೀನಿ ಫ್ರೆಂಡ್ಸ್. ಕಮ್ಮಿ ಅಂದರೆ ಫ್ರೆಂಡ್ಸ್, ನಾನೇನು ವೆಯ್ಟ್ ಲಾಸು ಅದು ಇದು ಯಾವುದು ಮಾಡಲ್ಲ, ಜಸ್ಟು ಕೆಲಸ ಮಾಡ್ತಾಯಿರ್ತೀನಿ. ಒಂದೊಂದು ಟೈಮ್ ಊಟ ಟೈಮ್ ತಿನ್ನೋಲ್ಲ, ಅದಕ್ಕೆ ಸಣ್ಣ ಆಗಿದ್ದೀನಿ ಅಷ್ಟೇ. ವೆಯ್ಟ್ ಲಾಸ್ ಮಾಡ್ತಾಯಿದ್ದೀರಾ, ಏನು ತಿಂತಾಯಿದ್ದೀರಾ, ಏನು ಮಾಡ್ತಾಯಿದ್ದೀರಾ ಅಂತ ದಯವಿಟ್ಟು ಯಾರು ಕೇಳಬೇಡಿ. ನಾನು ಯಾವ ವೆಯ್ಟ್ ಲಾಸು ಮಾಡಲ್ಲ ಫ್ರೆಂಡ್ಸ್, ನನಗೆ ಕೆಲಸನೇ ಸರಿ ಹೋಗುತ್ತೆ. ಅಲ್ಲಿ ಕೆಲಸ ಮಾಡ್ತೀನಿ, ಓಡಾಡ್ತೀನಿ, ಗಾಡಿ ಓಡಿಸ್ಕೊಂಡು ಬರ್ತೀನಿ, ದಿನಕ್ಕೊಂದು 14-15 ಕಿಲೋಮೀಟ್ರ್ ಗಾಡಿ ಓಡಿಸ್ತೀನಿ. ಇಲ್ಲಿ ಮನೇಲಿ ಬಂದು ಬೆಳಗ್ಗೆನೇ ಎದ್ದು ಪಾತ್ರೆ ತೊಳೆಯೋದು, ಅಡುಗೆ ಮಾಡೋದು ಎಲ್ಲ ಕೆಲಸ ಮಾಡ್ತೀನಿ. ಹಂಗಾಗಿ ಫ್ರೆಂಡ್ಸ್, ನಾನು ಯಾವತ್ತೂ ಯಾವುದೇ ಕಾರಣಕ್ಕೂ ಡಯಟ್ ಮಾಡಲ್ಲ. ನನಗೆ ತಿನ್ನೋಕ್ಕೆ ಟೈಮ್ ಇಲ್ಲ. ಎಷ್ಟು ಕೊಟ್ಟರು ನಾನು ಆ ಟೈಮ್ ತಿಂತಾ ಇರ್ತೀನಿ, ಆದರೆ ಟೈಮೇ ಮೀರೋಗುತ್ತೆ, ಆ ಥರ ನನ್ನ ಟೈಮು. ಇನ್ನು ಫ್ರೆಂಡ್ಸ್, ಈ ಸ್ಯಾರಿ ಅಂತೂ ತುಂಬ, ನೀವೇನು ಐರನ್ ಮಾಡಿದ್ರು ಅಷ್ಟೇ ತುಂಬ ಸಾಫ್ಟ್ ಇದೆ, ತುಂಬ ಚೆನ್ನಾಗೂ ಇದೆ. ಈ ಸ್ಯಾರಿ ಬಂದು 2300 ಫ್ರೆಂಡ್ಸ್. ನಾನು ಪರ್ಮನೆಂಟ್ ಅಂಗಡಿ ತತ್ತಿನಲ್ಲ, ಅಲ್ಲೇ ತಂದಿದ್ದು. ಇನ್ನು ನಾನು ಎಲ್ಲಿಗೂ ಉಟ್ಕೊಂಡಿಲ್ಲ. ಈಗ ಫ್ರೆಂಡ್ಸ್, ಈ ಮಂತ್ ಒಂದು ಮದುವೆ ಇದೆ, ಆ ಮದುವೆಗೆ ನಾನು ರೇಷ್ಮೆ ಸೀರೆ ಬದಲು ಇದನ್ನೇ ಉಟ್ಕೊತೀನಿ ಫ್ರೆಂಡ್ಸ್. ನಾನು ಇನ್ನು ಯಾವುದನ್ನೂ ಉಟ್ಕೊಳ್ಳಲ್ಲ, ಅದಕ್ಕೆ ಬ್ಲೌಸ್ನ ಸ್ವಲ್ಪ ಸ್ಟಿಚ್ ಹಾಕ್ಸ್ಕೊತೀನಿ. ಯಾಕೆ ಗೊತ್ತಾ, ಪರ್ಫೆಕ್ಟಾಗಿದೆ, ನರ್ಗೇನು ಚೆನ್ನಾಗಿ ಕೂರುತ್ತೆ, ಏನೂ ತೊಂದರೆ ಇಲ್ಲ. ನೀವು ಹೆಂಗೆ ಬೇಕಾದರೂ ಹಂಗೆ ಪಿನ್ ಮಾಡ್ಕೋಬೋದು. ಅದಕ್ಕೆ ನಾನು ಇದನ್ನೇ ಉಟ್ಕೊತೀನಿ ಮುಹೂರ್ತಕ್ಕೆ. ಅದಕ್ಕೋಸ್ಕರ ಈಗ ಇದು ಬ್ಲೌಸ್ನ ಸ್ಟಿಚ್ ಹಾಕಕ್ಕೆ ಕೊಡ್ತೀನಿ. ಇನ್ನು ಫ್ರೆಂಡ್ಸ್, ನನ್ನ ಎಲ್ಲ ಸೀರೆನೂ ನೋಡಿದ್ದೀರಿ, ಎಲ್ಲ ಸೀರೆನೂ ನಂದು ಚೆನ್ನಾಗೈತೆ ಅಂತೀರಿ. ನನಗೆ ಯಾವಾಗಲೂ ಫ್ರೆಂಡ್ಸ್ ಸೀರೆಲಿ ನನಗೆ ಡಿಮ್ ಆಗಿರ್ಬೋದು, ಮೊಬ್ಬಾಗಿರ್ಬಾರ್ದು, ಡಾರ್ಕ್ನೆಸ್ಸೇ ತರೋದು ಫ್ರೆಂಡ್ಸ್. ಇನ್ನೂ ಒಂದು ಮೊನ್ನೆ ಸೀರೆ ತಂದರೆ, ಅದು ನಿಮ್ಗೆ ಇನ್ನೂ ತೋರಿಸಿಲ್ಲ. ನಾನು ಬರ್ತಡೇ ಆದಮೇಲೆ ಹೋಗಿ ತಂದಿದ್ದು, ತುಂಬ ಚೆನ್ನಾಗೈತೆ ಆ ಕಲರು. ಅದು ಇವಾಗ ಬೀರಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್. ದಯವಿಟ್ಟು ಅದನ್ನು ಈಗ ತೆಗೆದು ನಿಮಗೆ ತೋರ್ಸೋಕ್ಕಾಗಲ್ಲ. ಬೈ ಚಾನ್ಸ್ ನಾಳೆ ಏನಾದರೂ ಆದರೆ ತೆಗೆದು ತೋರಿಸ್ತೀನಿ. ಅದೊಂಥರ ಸ್ಕೈ ಬ್ಲೂ ಕಲರು, ಅದರಲ್ಲೊಂಥರ ಬೇರೆ ಪೀಚ್ ಕಲರು, ತುಂಬ ಚೆನ್ನಾಗೈತೆ. ಕಾಟನು 1500 ಸ್ಯಾರಿ, ಅದಕ್ಕೆ 1555 ಕಲಾಮಂದಿರಲ್ಲಿ ತಂದಿದ್ದು, ಅದು ಚೆನ್ನಾಗೈತೆ. ಅದು ಫ್ರೆಂಡ್ಸ್ ನಂದು ಗಿಫ್ಟ್ ಸ್ಯಾರಿನೇ ರಿಟರ್ನ್ ಮಾಡಿ ತಂದಿದ್ದು, ಅಲ್ಲೇ ತಂದಿ ಸ್ಯಾರಿ ಅದು. ಇನ್ನು ಇವತ್ತು ಫ್ರೆಂಡ್ಸ್ ಏನು ನಾಷ್ಟ ಮಾಡೋದು ಅನ್ನೋ ಟೈಮಲ್ಲಿ ಸ್ವಲ್ಪ ರೈಸ್ ಮಿಕ್ಕಿತ್ತು, ಅದನ್ನೇ ಕಲಸಿ ರೊಟ್ಟಿ ಮಾಡಿ, ಇದು ಆಲೂಗೆಡ್ಡೆ, ಗೆಡ್ಡೆಕೋಸು ಮತ್ತು ಇದು ಹೀರೆಕಾಯಿ ಜಾಸ್ತಿ ಇತ್ತು, ಎಲ್ಲ 4 ಪಲ್ಯ ಮಾಡಿ ಅದಕ್ಕೆ ಪನ್ನೀರನ್ನ ಕಟ್ ಮಾಡಿ ಹಾಕ್ತೆ ಫ್ರೆಂಡ್ಸ್. ಪನ್ನೀರು ಪ್ರೋಟೀನ್ ಅಂಶ ಅಂತೆ, ನಾನು ಡೈಲಿ ತಿನ್ನು ಅಂತಿದ್ದು, ನನ್ನ ಮಗಳು ತಿಂತಾನೇ ಇರಲ್ಲ. ಈಗ ಈ ನಡುವೆ ಸ್ವಲ್ಪ ಪಲ್ಯ ಏನಾದರೂ ಮಾಡಿದ್ರೆ ಅದರೊಳಗಡೆಗೆ ಮಿಕ್ಸ್ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಹಾಕ್ಬಿಡ್ತೀನಿ ಫ್ರೆಂಡ್ಸ್, ಒಂಥರ ಚೆನ್ನಾಗಿರುತ್ತೆ. ಟೈಮ್ ನೋಡಿದೆ, ಹಂಗಾಗಿ ರೊಟ್ಟಿ ಮಾಡಿ ಪಲ್ಯ ಮಾಡಿ ಒಬ್ಬಟ್ಟು ಸಾರು ಅಲ್ಲೇ 4 ಡೇಸ್ ಆಯಿತು ಫ್ರೆಂಡ್ಸ್. ಸುಳ್ಳು ಯಾಕೆ ಹೇಳಬೇಕು ನಿಮಗೆ, ನಾವು ಒಬ್ಬಟ್ಟು ಸಾರನ್ನ 1 ವೀಕ್ ಮಾಡಿಕೊಂಡು ಊಟ ಮಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ರೈಸ್ ಮಾಡಿದ್ದೀನಿ, ಮಧ್ಯಾಹ್ನಕ್ಕೆ ರೈಸು, ಒಬ್ಬಟ್ಟು ಸಾರು, ಮೊಸರು ತಗೊಂಡೋಗ್ತೀನಿ. ಇನ್ನು ರೊಟ್ಟಿ ಪಲ್ಯ ಇವಾಗ ಆಗೋಯ್ತು. ಮಧ್ಯಾಹ್ನಕ್ಕೆ ಬಿಸಿ ರೈಸ್ ಮಾಡಿದ್ದೀನಿ, ಇನ್ನು ಮೊಸರನ್ನು ತಂದಿಟ್ಟಿದ್ದೀನಿ. ಇನ್ನು ಫ್ರೆಂಡ್ಸ್ ಸ್ವಲ್ಪ ಮೆಣಸಿಕಾಯಿ ಒಣಗಿಸಿದ್ದೀನಿ, ಇನ್ನೊಂದು ಸಲ ಒಣಗಿಸಿ ಪುಡಿ ಮಾಡಿಸ್ಬೇಕು. ಅದನ್ನು ಟೈಮ್ ಸಾಕಾಗಲಿಲ್ಲ. ಸೆಕೆಂಡ್ ಶಿಫ್ಟ್ ಇದ್ದರೂ ಏನೇನೋ ಕೆಲಸ ಆಗೇ ಹೋಗುತ್ತೆ ಫ್ರೆಂಡ್ಸ್. ಬಟ್ಟೆ ವಾಶ್ ಮಾಡಿದೆ, ಪಾತ್ರೆ ತೊಳೆದೆ, ಇನ್ನು ಮನೆ ಕೆಲಸ ಎಲ್ಲ ಮುಗೀತು. ದೇವ್ರ ಪೂಜೆನೂ ಆಗೋಯ್ತು ಫ್ರೆಂಡ್ಸ್. ನಂದು ಡೈಲಿ ನಂದಿಷ್ಟು ಕೆಲಸ ಆಗಲೇಬೇಕು ಅಂತ ಆಲ್ರೆಡಿ ನಿಮಗೆ ಗೊತ್ತು, ಹೇಳಿದ್ದೀನಿ. ನನ್ನ ಹಳೆ ಯೂಟ್ಯೂಬರ್ಸ್ ಎಲ್ಲರಿಗೂ ಗೊತ್ತಿರುತ್ತೆ ನಾನು ಡೈಲಿ ಏನು ಕೆಲಸ ಮಾಡ್ತೀನಿ ಅಂತ. ಇನ್ನು ಫ್ರೆಂಡ್ಸ್, ನಾನು ಹಾಸ್ಪಿಟ್ಲಲ್ಲಿ ಸೂಪರ್ವೈಸರಾಗಿ ವರ್ಕ್ ಮಾಡೋದು ಆಲ್ರೆಡಿ ಎಲ್ರಿಗೂ ಗೊತ್ತು, ನಾನೇನು ಹೇಳೋ ಅವಶ್ಯಕತೆ ಇಲ್ಲ. ನನ್ನ ಫ್ರೆಂಡ್ಸ್ ಎಷ್ಟೊಂದು ಜನ, ನನ್ನ ಕೆಲಸ ಸ್ಟಾಫ್ ಎಲ್ಲರೂ ಸಬ್ಸ್ಕ್ರೈಬರ್ ಆಗಿದ್ದಾರೆ, ಅವ್ರಿಗೂ ಗೊತ್ತು. ಇನ್ನು ನಾನು ಫ್ರೆಂಡ್ಸ್ ಇವತ್ತು 9:40ಗೆ ನಾಷ್ಟ ತಿಂದ್ಬಿಟ್ಟೆ, ಹೊಟ್ಟೆ ತುಂಬ ಹಸಿತಿತ್ತು ಅಂತ. ನಾಷ್ಟ ತಿಂದು ಜ್ಯೂಸ್ ಇವಾಗ ಅರ್ಧ ಕುಡ್ದು, ಇನ್ನೂ ಅರ್ಧ ಇಲ್ಲೇ ಇಟ್ಟಿದ್ದೀನಿ ಫ್ರೆಂಡ್ಸ್, ಇವಾಗ ಕುಡಿಬೇಕು. ಇನ್ನು ನಿಮ್ಗೆ ಹೇಳಿದ್ದೀನಿ, ಫ್ರಿಜ್ಜಲ್ಲಿ ನಾವು ಯಾವುದು ಜಾಸ್ತಿ ಯೂಸು ಮಾಡಲ್ಲ, ಅದರಲ್ಲೇನು ನಾನು ಇಡೋದು ಇಲ್ಲ. ನನ್ನ ಮಗಳು ಪನ್ನೀರ್ ಪಾಲಕು, ಮೊಸರು, ಹಾಲು ತಂದರೆ ಹಾಲು ಇದು ಇಟ್ಕೊಳ್ತಾಳೆ. ಇನ್ನು ಫ್ರೆಂಡ್ಸ್ ಡ್ರೈ ಫ್ರೂಟ್ಸ್ ಎಲ್ಲನೂ ತಂದಿಟ್ಟಿದ್ದಾಳೆ, ಅದು ನಾನು ನಿಮಗೆ ತೋರ್ಸೋಕ್ಕೆ ಆಗಲಿ. ಎಲ್ಲ ಪಾಕೆಟು ಏನೋ ಮೊನ್ನೆ ಡಿಮಾರ್ಟ್ಗೆ ಹೋಗಿದ್ಲಂತೆ, ಸ್ವಲ್ಪ ಕಮ್ಮಿ ಆಗಿತ್ತು ಅಂದ್ಬಿಟ್ಟು ಕೊಟ್ಟಿದ್ದಾಳೆ. ಇನ್ನು ಫ್ರೆಂಡ್ಸ್ ನನಗೆ ನೆನ್ನೆ ಅರ್ಧ kg ಮಿಕ್ಚರು, ಅರ್ಧ kg ಮೈಸೂರು ಪಾಕ್ ಸ್ವೀಟು ಕೊಟ್ಟಿದ್ರು ನನ್ನ ಫ್ರೆಂಡ್ ಒಬ್ಬರು. ಮೈಸೂರು ಪಾಕ್ ಅಂತೂ ತುಂಬ ಚೆನ್ನಾಗಿದೆ, ಅದರಲ್ಲಿ 1 ಪೀಸ್ ತಿಂದೆ, ಇಲ್ಲೇ ಇಟ್ಟಿದ್ದೀನಿ, ಅದೇನು ತೋರಿಸೋದು ಫ್ರೆಂಡ್ಸ್.
ನಮ್ಮ ಮನೇಲಿ ಯಾರಾದರೂ ಅಷ್ಟೇ ಫ್ರೆಂಡ್ಸ್, ಏನಾದರೂ ನಮ್ಮ ಮಗಳು ಕೇಳಿದೆ ಸ್ವೀಟ್ ತಿಂತೀಯಾ ಅಂತ, ಬೇಡ ಅಂದು. ಆ ಥರ ಏನಾದರೂ ಇದ್ದರೆ ಬೇಗ ಇದನ್ನು ತಗೊಂಡು ತಿನ್ನಬೇಕು ಅನ್ನೋರು ಯಾರೂ ಇಲ್ಲ ಫ್ರೆಂಡ್ಸ್. ತಿಂದರೆ ನಾನೇ ಹೋಗಿ ತಿನ್ಬೇಕು. ನಾನು ಅದರಲ್ಲೂ ಜೀರೋ. ಇವತ್ತು ಏನಾದರೂ ತಂದಿಟ್ಟರೆ ಅದು ನಾಳೆ ನಾಡ್ದು ಏನಾದ್ರು ಆವಾಗ ಹಣ್ಣು ಅದು ಇದು ತಂದಿರ್ತೀನಿ, ಅದನ್ನು ಆವಾಗಲೇ ಕುತ್ಕೊಂಡು ತಿಂದುಬಿಡ್ತೀನಿ. ಆ ಥರ ನಂದು. ಇನ್ನು ಬನಾನ ಒಂದು ತಿಂದೆ ಫ್ರೆಂಡ್ಸ್. ಈಗ ಜ್ಯೂಸು ಇನ್ನು ಅರ್ಧ ಕಪ್ ಐತೆ, ಅದನ್ನು ಕುಡಿದು ಇನ್ನೇನು ರೆಡಿ ಆಲ್ರೆಡಿ ಆಗಿದ್ದೀನಿ, ನಿಮಗೆ ಗೊತ್ತು. ಇನ್ನು ಫ್ರೆಂಡ್ಸ್, ಬಿಸಿಲು ಬೆಳಗ್ಗೆ ನೋಡಿದ್ರೆ ತುಂಬ ಜಾಸ್ತಿ ಬಂತು. ಇವಾಗ ಒಂದು ದಾರ ಕಮ್ಮಿ ಆಗೈತೆ, ಹೊರಗಡೆ ನೋಡ್ತಾ ಇದ್ದೀನಿ. ಒಂದು ಸ್ವಲ್ಪನೇ ಕಮ್ಮಿ ಆಗಿರುತ್ತೆ, ಜಾಸ್ತಿ ಏನಾಗಿಲ್ಲ. ಇನ್ನು ಫ್ರೆಂಡ್ಸ್, ಇಷ್ಟೆಲ್ಲ ಮುಗೀತು. ಎಲ್ಲರಿಗೂ ನಾನು ಹೇಳೋದು ಒಂದೇ ಫ್ರೆಂಡ್ಸ್, ಯಾರೂ ಡಯಟ್ ಮಾಡಬೇಕು, ಡಯಟ್ ಮಾಡ್ತೀನಿ ಅಂತ ಊಟ ಬಿಡೋದು, ಡಯಟ್ ಮಾಡ್ತೀನಿ ಅಂತ ಅದು ತಿನ್ನೋದು ಯಾವುದು ಮಾಡಬೇಡಿ ಫ್ರೆಂಡ್ಸ್. ಯಾಕೆ ಗೊತ್ತಾ, ಹೆಲ್ತ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ನೀವು ಡಯಟ್ ಮಾಡಿದ್ರೆ ಚೆನ್ನಾಗಿ ತಿಂದುಬಿಟ್ಟೆ ಡಯಟ್ ಮಾಡಿ ಫ್ರೆಂಡ್ಸ್. ನಾನೊಂದು ಆಶ್ಚರ್ಯಪಡ್ತೀನಿ, ಎಲ್ಲರೂ ಜಿಮ್ ಮಾಡ್ತೀನಿ ಅಂತಾರಲ್ಲ, ಅವರು ಜಾಸ್ತಿ ತಿಂತಾ ಇರ್ತಾರೆ. ನಾನು ಅವ್ರಿಗೆ ಎಷ್ಟೋ ತಮಾಷೆ ಮಾಡಿದ್ದೀನಿ ನನ್ನ ಫ್ರೆಂಡ್ ಸರ್ಕಲಲ್ಲಿ. ಅಲ್ಲ, ನೀವು ಜಿಮ್ ಮಾಡೋದು ಯಾಕೆ, ಇಷ್ಟೊಂದು ತಿನ್ನೋದು ಯಾಕೆ? ಈಗ ಜಿಮ್ ಮಾಡಿದ್ಮೇಲೆ ಏನು ತಿನ್ನಂಗಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದು ನಾನು ತಿಳ್ಕೊಂಡಿರೋ ತಪ್ಪು ಕಲ್ಪನೆ. ಆಮೇಲೆ ಗೊತ್ತಾಯಿತು, ಜಿಮ್ ಮಾಡಲಿ ಏನೇ ಮಾಡಿದ್ರು ಚೆನ್ನಾಗಿ ತಿನ್ನಬೇಕಂತೆ. ನಾನದು ಇವರೇನಪ್ಪ ಜಿಮ್ ಮಾಡ್ತಾರೆ, ಇಷ್ಟೊಂದು ತಿಂತಾರೆ, ನನ್ನ ಮನಸ್ಸಲ್ಲೇನು ಜಿಮ್ ಮಾಡೋದು ಅವರು ಸಣ್ಣ ಆಗೋಕ್ಕೇನು ಅಂತ ನಾನು ತಿಳ್ಕೊಂಡಿದ್ದೀನಿ. ನನಗೇನು ಗೊತ್ತಾಗುತ್ತೆ ಎಲ್ಬೋರ್ಡ್ಗೆ. ಈಗ ನನಗೆ ಗೊತ್ತಾಯಿತು ಫ್ರೆಂಡ್ಸ್, ಅವರು ಎಲ್ಲ ಪ್ರೋಟೀನ್ ಅಂಶ ಹುಡುಕ್ತಾರೆ. ರಾಗಿ ರೊಟ್ಟಿ, ರಾಗಿ ಮುದ್ದೆ ಇದೆಲ್ಲ ತಿನ್ನಬೇಕು ಅಂತ ಅಂತಾರೆ. ಹಂಗಾಗಿ ಫ್ರೆಂಡ್ಸ್, ನಾನೆಲ್ರಿಗೂ ಒಂದು ಸಜೆಷನ್ ಏನು ಕೊಡ್ತೀನಿ ಅಂದರೆ, ದಯವಿಟ್ಟು ಫ್ರೆಂಡ್ಸ್, ಯಾರು ಮೊದಲು ಹೆಲ್ತ್ ನೋಡ್ಕೊಳ್ಳಿ, ಆಮೇಲೆ ಮಿಕ್ಕಿದ್ದು ನೋಡ್ಕೊಳ್ಳಿ. ದುಡ್ಡು ಕೆಲಸ ಎಲ್ಲ ಸೆಕೆಂಡ್ರಿ. ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ಎಲ್ಲಾದರೂ ಕೆಲಸ ಮಾಡ್ಬೋದು, ಬದುಕೋಕ್ಕಾದ್ರೂ ಬದುಕ್ಬೋದು. ಇರೋಷ್ಟು ದಿವಸ ನಾವೇನು 1000 ವರ್ಷ ಇಲ್ಲಿ ಬದುಕಲ್ಲ ಫ್ರೆಂಡ್ಸ್. ಇರೋಷ್ಟು ದಿವಸನಾದರೂ ಒಂದು ಹೆಲ್ತಿಯಾಗಿರ್ಬೋದಾ? ಹಂಗಾಗಿ ಫ್ರೆಂಡ್ಸ್, ಯಾರು ಡಯಟ್ ಮಾಡಬೇಡಿ, ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ಕೆಲಸ ಮಾಡಿ, ಅದೇ ಡಯಟ್ ಆಗುತ್ತೆ ನೋಡಿ. ಎನಿ ಟೈಮು ನಾವು ಟೈಮಿಗೆ ಕರೆಕ್ಟ್ 9 ಅಂದರೆ 9 ಗಂಟೆಗೆ ತಿಂತೀವ? ತಿನ್ನಲ್ಲ, ಅದು ಸಾಧ್ಯವೂ ಆಗಲ್ಲ. ನಾನೇ ನೋಡಿ ಫ್ರೆಂಡ್ಸ್, ನಾನು ಒಂದು ದಿವಸನೂ ಟೈಮಿಗೆ ಕರೆಕ್ಟಾಗಿ ಊಟ ಮಾಡಲ್ಲ, ಟೈಮಿಗೆ ಕರೆಕ್ಟಾಗಿ ನಾಷ್ಟ ಮಾಡಲ್ಲ. ಯಾವಾಗ 9 ಗಂಟೆ 10 ಗಂಟೆಗೆ ತಿಂತೀನಿ, ಇಲ್ಲಾಂದರೆ 8:15ಗೆ ತಿಂತೀನಿ. ಇನ್ನು ಊಟ ಡೈಲಿ ಬಂದು ಈಗ 11:15ಗೆ ಮಾಡ್ತಾಯಿದ್ದೀನಿ. ಹಂಗಾಗಿ ನಾನು ನಿಮ್ಮೆಲ್ರಿಗೂ ಏನು ಹೇಳ್ತೀನಿ ಅಂದರೆ, ದಯವಿಟ್ಟು ಫ್ರೆಂಡ್ಸ್, ಮತ್ತು ಆರೋಗ್ಯನ ನೋಡ್ಕೊಳ್ಳಿ. ನಮ್ಮ ಮನೇಲಿ ಏನಿದೆ ಏನು ಅದನ್ನೇ ತಿನ್ನಬೇಕು, ಇದನ್ನೇ ತಿನ್ನಬೇಕು ಅಂತಿಲ್ಲ. ರಾಗಿ ರೊಟ್ಟಿ, ರಾಗಿ ಮುದ್ದೆ, ಚಪಾತಿ, ಕಾಳು ಸಾರು ಏನಿದೆ ಅದನ್ನೇ ಮಾಡ್ಕೊಂಡು ಊಟ ಮಾಡಿ. ಒಟ್ಟಿನಲ್ಲಿ ಹೆಲ್ತ್ ನೋಡ್ಕೊಳ್ಳಿ ಅಂತ ನನ್ನ ಕಡೆಯಿಂದ ಒಂದು ಸ್ಮಾಲ್ ಸಜೆಷನ್ ಕೊಡ್ತೀನಿ. ಅವರು ದಪ್ಪಕ್ಕಿದ್ದಾರೆ ಅಂತಾರೆ, ಇವರು ದಪ್ಪಕ್ಕಿದ್ದಾರೆ ಅಂತ ತಲೆ ಕೆಡಿಸ್ಕೋಬೇಡಿ. ನೀವು ಬಗ್ಗಿ ಎದ್ದು ಮನೆ ಕೆಲಸ ಮಾಡಿ. ದಪ್ಪ ಇರೋರು ಮನೇನ 2 ಸಲ 3 ಸಲ ಒರೆಸಿ, ಪಾತ್ರೆ ತೊಳಿರಿ, ಮೆಟ್ಲುಗಳು ಮಾಪಾಕಿ, ಎಲ್ಲ ಮಾಡಿ ನೀವೇ ಸಣ್ಣ ಆಯ್ತೀರಾ. ನೋಡಿದ್ರಲ್ಲ ಫ್ರೆಂಡ್ಸ್, ಇದುವರೆಗೂ ನನ್ನ ವಿಡಿಯೋನ ಇಷ್ಟು ತಾಳ್ಮೆಯಿಂದ ನೀವೆಲ್ಲ ವಾಚ್ ಮಾಡೋಕ್ಕೆ ನಿಮಗೆಲ್ಲ ತನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬರ್ಸು, ನನ್ನ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ನೀವು ನಿಮ್ಮ ಹೆಲ್ತ್ ನೋಡ್ಕೊಳ್ಳೋದನ್ನು ಮರಿಬೇಡಿ, ನಿಮ್ಮ ಆರೋಗ್ಯನೂ ನೋಡ್ಕೊಳ್ಳಿ, ಕೆಲಸನೂ ಮಾಡಿ. ನಮ್ಮ ಹತ್ರ ಇಲ್ಲದೆ ಇರೋದಕ್ಕೆ ದಯವಿಟ್ಟು ಆಸೆ ಪಡಬೇಡಿ. ನಮ್ಮ ಹತ್ರ ಏನಿದೆಯೋ ಅದನ್ನೇ, ನಮ್ಮ ಹತ್ರ ಬೆಳ್ಳಿ ಇದ್ದರೆ ಅದನ್ನೇ ಚಿನ್ನ ಅಂತ ತಿಳ್ಕೊಳ್ಳಿ. ನಮ್ಮ ಹತ್ರ 10 ರೂಪಾಯಿ ಇದ್ದರೆ ಅದನ್ನೇ 10,000 ಅಂತ ತಿಳ್ಕೊಂಡು ಜೀವನ ಮಾಡಿ. ಆಗ ನಮ್ಮ ಲೈಫು ಕಲರ್ಫುಲ್ಲಾಗಿರುತ್ತೆ. ಯಾರೋ ಆನೆ ಮೇಲೆ ಹೋಗ್ತಾರೆ, ಯಾರೋ ಅಂಬಾರಿ ಮೇಲೆ ಹೋಗ್ತಾರೆ, ಯಾರೋ ಫ್ಲೈಟಲ್ಲಿ ಹೋಗ್ತಾರೆ ಅಂತ ನಾವು ಹೋಗಬೇಕು ಅಂತ ಆಸೆ ಪಡಬೇಡಿ. ನಾವು ನಡೆಯೋ ದಾರಿನೇ ಫ್ಲೈಟ್ ಅಂತ ಅಂದ್ಕೊಂಡು ಜೀವನ ಮಾಡಿ. ಆಗ ನಿಮ್ಮ ಜೀವನ ತುಂಬ ಕಲರ್ಫುಲ್ಲಾಗಿರುತ್ತೆ, ತುಂಬ ಸಂತೋಷವಾಗಿರ್ತೀವಿ ಫ್ರೆಂಡ್ಸ್. ಯಾವಾಗ ನಾವು ಇನ್ನೊಬ್ಬರ ಬಗ್ಗೆ ಚಿಂತೆ ಮಾಡೋದು, ಇನ್ನೊಬ್ರು ಏನು ತಗೊಂಡ್ರು ಅಂತ ತಲೆ ಕೆಡಿಸ್ಕೊಳ್ಳೋದನ್ನ ಬಿಡ್ತೀವೋ, ಆವಾಗ ನಮ್ಮ ಜೀವನ ತುಂಬ ಸಂತೋಷವಾಗಿರುತ್ತೆ, ನಮ್ಮ ಮನಸ್ಸು ಚೆನ್ನಾಗಿರುತ್ತೆ, ನಾವು ಸಂತೋಷವಾಗಿರ್ತೀವಿ. ನಾನು ನಿಮ್ಗೆ ಹೇಳೋದು ಅದೇ, ಬೇರೆ ಯಾರು ಏನೇ ಮಾಡಲಿ, ನಿಮ್ಮ ಮನಸ್ಸು ಹೆಂಗೆ ಹೇಳುತ್ತೆ ಹಂಗೆ ನೀವು ಜೀವನ ಮಾಡಿ. ನಿಮ್ಮ ಮನಸ್ಸು ಖುಷಿ ಪಡಿ ನೀವೇ. ನನ್ನ ಹತ್ರ ಇದೈತಾ, ಇದೇ ಖುಷಿ. ನಮಗಿಂತ ಕೆಳಗಿದ್ದಾರೆ ಅವ್ರಿಗಿಂತ ನಾವು ಚೆನ್ನಾಗಿದ್ದೀವಿ ಅಂದ್ಕೊಂಡು ಯಾವತ್ತೂ ಜೀವನ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವಿಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲ ನನ್ನ ಯೂಟ್ಯೂಬರ್ಸ್ಗೆ ಆ ದೇವರ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಎಲ್ರಿಗೂ. ಓಕೆ ಫ್ರೆಂಡ್ಸ್, ಇನ್ನು ಫ್ರೆಂಡ್ಸ್ ಇನ್ನೊಂದೇ ಒಂದು ಲಾಸ್ಟ್ ಮಾತು ಹೇಳ್ತೀನಿ. ಆಮೇಲೆ ಇನ್ನೊಂದು ಫ್ರೆಂಡ್ಸ್, ನೀವು ಜಾಸ್ತಿ ನೀರನ್ನ ಕುಡೀರಿ. ಎನಿ ಟೈಮ್ ನೀವು ನೀರು ಎಷ್ಟು ಕುಡಿತೀರೋ ಅಷ್ಟು ನಮ್ಮ ಹೆಲ್ತು ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಬಾಯ್.